ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವನು ನನ್ನ ಮಗ ಗಿರೀಶ್. ಹಾಯ್ ಮಾಡು ಗಿರಿ. ಹಾಯ್ ಫ್ರೆಂಡ್ಸ್, ಸ್ನೇಹಿತರೆ, ಇವನು ನನ್ನ ಮಗ ಗಿರೀಶ ಹಾಯ್ ಮಾಡಬೇಕು ಅಂತಂದ. ಹಾಯ್ ಮಾಡಿದ್ದಾನೆ. ಸ್ನೇಹಿತರೆ, ನನ್ನ ಮಗ ಹಿಂದೆ ಇರ್ತಾನೆ, ತಲೆ ಕೆಡಿಸ್ಕೊಳ್ಬಿಡಿ. ಅದಕ್ಕೆ ಒಂದು ವಿಷಯ ಇದೆ ಮಾತಾಡಲಿಕ್ಕೆ. ಅದೇನಪ್ಪ ಅಂತಂದರೆ, ಸ್ನೇಹಿತರೆ ನೋಡಿ, ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂದನಕೆರೆ ಹೋಬಳಿಯ ಗೋಪಾಲಪುರ ಅನ್ನೋ ಗ್ರಾಮದಲ್ಲಿ ಸುಮಾರು 21 ಜನರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಸ್ನೇಹಿತರೆ. ಅದು ಸುಮ್ಮನೆ ತಮಾಷೆ ಮಾತಲ್ಲ. ಇತ್ತೀಚೆಗೆ ಕೊಪ್ಪಳದ ಗಂಗಾವತಿ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ 98 ಜನರಿಗೆ ಜೀವಾವಧಿಯಾಗಿತ್ತು. ಈ ಒಂದು ಊರಲ್ಲಿ 21 ಜನರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಆಕ್ಚುಲಿ ಅದಾಗಿರೋದು 27 ಜನಕ್ಕೆ, ಆದರೆ 6 ಜನ ಸತ್ತೋಗಿದ್ದಾರೆ. ಅದರಿಂದ 21 ಜನಕ್ಕೆ ಶಿಕ್ಷೆ ಆಗಿದೆ. ಶಿಕ್ಷೆ ಕೊಟ್ಟಿರೋದು ತುಮಕೂರು ಜಿಲ್ಲಾ ಸತ್ರ ನ್ಯಾಯಾಲಯ. ಅದು ಒಂದು ಆದೇಶವನ್ನು ಕೊಟ್ಟಿದೆ, ಈ ರೀತಿಯಾಗಿ ತೀರ್ಪನ್ನು ಕೊಟ್ಟಿದೆ. ಆದೇಶ ಅನ್ನೋದಕ್ಕಿಂತ ತೀರ್ಪನ್ನು ಕೊಟ್ಟಿದೆ ಸ್ನೇಹಿತರೆ. ಏನಿದು ಪ್ರಕರಣ ಅಂತ ನೋಡೋದಾದರೆ, ಇದು 2010ರಲ್ಲಿ ಆದಂತಹ ಘಟನೆ. ಅದೇನಪ್ಪ ಅಂದರೆ, ಗೋಪಾಲಪುರ ಗ್ರಾಮದಲ್ಲಿ ದಲಿತ ಮಹಿಳೆಯನ್ನು ಚಪ್ಪಡಿಕಲ್ನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಆ ಮಹಿಳೆ ಹೆಸರು ಹೊನ್ನಮ್ಮ ಅಂತ ಹೇಳಿ, ದಲಿತ ಮಹಿಳೆಯನ್ನ. ಇದು ತುಂಬಾ ದೊಡ್ಡ ತಪ್ಪು. ದಲಿತ ಮಹಿಳೆಯನ್ನ ಅಂತಲೇ ಅಲ್ಲ, ಯಾವುದೇ ಮಹಿಳೆಯನ್ನಾಗಲಿ ಪುರುಷರನ್ನಾಗಲಿ ಆ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡೋದು ತಪ್ಪೆ ಸ್ನೇಹಿತರೆ. ಇಲ್ಲಿ ಏನಾಗಿತ್ತು ಅಂತಂದ್ರೆ, ಆ ಮಹಿಳೆ ದಲಿತ ಮಹಿಳೆ ಆಗಿದ್ದರಿಂದ ಮಹಿಳೆಯ ಬೆಳವಣಿಗೆಯನ್ನು ನೋಡಿದ್ರೆ ಸ್ವಲ್ಪ ಸವರ್ಣೀಯರಿಗೆ ಸ್ವಲ್ಪ ಸಹಿಸಕ್ಕಾಗಲ್ಲ, ಹೌದಲ್ಲ? ಆ ಥರದ ಇದು ಇತ್ತು. ಏನು ಅಂತಂದರೆ, ಅವರು ಡಾಬಾ ನಡೆಸ್ತಾ ಇದ್ರು. ಡಾಬಾ ಹೊನ್ನಮ್ಮ ಅಂತಲೇ ಪ್ರಸಿದ್ಧಿಯಾಗಿದ್ರು. ಅಂದರೆ ಆ ಊರಿನ ಮಟ್ಟಿಗೆ ಡಾಬಾ ಹೊನ್ನಮ್ಮ ಅಂತಲೇ ಪ್ರಸಿದ್ಧಿ ಪಡೆದಿದ್ರು. ಅವರು ಆ ಊರಲ್ಲಿ ತುಂಬ ವರ್ಷದಿಂದ ನಡೆಸ್ತಾ ಇದ್ರು ಡಾಬಾನ. ಮತ್ತು ಒಂದು ಚಿಕ್ಕದೊಂದು ದೇವಸ್ಥಾನವನ್ನು ಕಟ್ಕೋಬೇಕು ಅನ್ನೋದು ಅವರ ಆಸೆ ಆಗಿತ್ತು, ಹೊನ್ನಮ್ಮನವರ ಆಸೆ. ಅದಕ್ಕೋಸ್ಕರ ಅವರು ಮರದ ತುಂಡುಗಳನ್ನೆಲ್ಲ ಖರೀದಿ ಮಾಡ್ಕೊಂಬಂದು ಅಲ್ಲಿ ಸಂಗ್ರಹಣೆ ಮಾಡಿ ಇಟ್ಟಿದ್ರು. ಆ ಸಂಗ್ರಹಣೆ ಮಾಡಿಟ್ಟಂತಹ ಸಮಯದಲ್ಲಿ ಏನಾಯ್ತಪ್ಪ ಅಂತಂದರೆ, ಈ ಸವರ್ಣೀಯರಿದ್ರಲ್ಲ, ಯಾರೋ ಅವರಲ್ಲಿ ಒಬ್ಬರು, ಯಾರು ಅಂತ ಗೊತ್ತಿಲ್ಲ, ಆ ಒಂದು ಮರದ ತುಂಡುಗಳನ್ನು ಕದ್ದು ಬಿಟ್ಟಿದ್ದಾರೆ, ಕಳವು ಮಾಡಿಬಿಟ್ಟಿದ್ದಾರೆ. ಇದರಿಂದ ರೋಸಿ ಹೋದಂತಹ ಹೊನ್ನಮ್ಮ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ರು. ಪೊಲೀಸ್ ಠಾಣೆಗೆ ದೂರು ಕೊಟ್ಟಾಗ ಇವರು ಕೆರಳಿ ಕೆಂಡ ಆಗಿಬಿಟ್ರು. ನಮ್ಮ ವಿರುದ್ಧ ದೂರು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಆಗ ಏನಾಗಿತ್ತಪ್ಪ ಅಂತಂದರೆ, ಆಗ ಹೊನ್ನಮ್ಮಳನ್ನ ಆ ಊರಿನ ತುಂಬ ಜನ ದ್ವೇಷ ಮಾಡಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಕಿರಿಕ್ ಮಾಡೋದು, ಅವಾಚ್ಯವಾಗಿ ಬೈತಾ ಇರೋದು. ಆಕೆ ಕೂಡ ಬೈಸ್ಕೊಂತಲೇ ಇದ್ದರು, ಹೊನ್ನಮ್ಮನವರು ಕೂಡ ತುಂಬ ಬೈಸ್ಕೊಂತಲೇ ಇದ್ದರು. ಆದರೆ ಒಂದಿನ ತಿರುಗಿ ಬಿದ್ದರು. ನಮ್ಮನ್ನು ಯಾಕೆ ಈ ರೀತಿ ಬೈತೀರಿ ಅಂತ ಹೇಳಿಬಿಟ್ಟು. ನೋಡಿ, ಆ ತಿರುಗಿ ಬಿದ್ದಿದ್ದೇ ಇವರಿಗೆ ಸಹಿಸಲಾರದಷ್ಟು ಕೋಪ ಬಂತು. ಆಗ ಏನು ಮಾಡಿದ್ರು ಅಂದರೆ, ಆ ಹೊನ್ನಮ್ಮ ಬಂದಾಗ ರಂಗನಾಥ್ ಮತ್ತು ಮಂಜುಳಾ ಸಂಗಡಿಗರು ಯಾವುದೋ ಒಂದು ವಿಷಯಕ್ಕೆ ಜಗಳ ತೆಗಿತಾರೆ. ಆ ಜಗಳಕ್ಕೆ ಇನ್ನೂ ಅಷ್ಟು ಜನ ಜಾಯಿನ್ ಆಗಿ ಸುಮಾರು 27 ಜನ ಆ ಜಗಳದಲ್ಲಿ ಜಾಯಿನ್ ಆಗ್ತಾರೆ. ನೋಡಿ, ದೂರಿನ ಅನ್ವಯ ನಾನು ಮಾತಾಡ್ತಾ ಇರೋದು, ದೂರಿನ ಆಧಾರದ ಮೇಲೆ. ನಾನು ಕೂಡ ಈ ಕೇಸನ್ನು 2010ನೇ ಇಸ್ವಿನಲ್ಲಿ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಆಗಿನ SSLC ಮುಗಿಸಿದ್ದೆ, ITIಗೆ ಜಾಯಿನ್ ಆಗಬೇಕಿತ್ತು. ತಿಪ್ಟೂರ್ ಸರ್ಕಾರಿ KSRTC ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಓದಿದ್ದ ಜ್ಞಾಪಕ ನನಗೆ ಈಗಲೂ ಕೂಡ. ಅಂದರೆ 14 ವರ್ಷ ಆಗಿದ್ದರಿಂದ ಸರಿಯಾಗಿ ಜ್ಞಾಪಕ ಇಲ್ಲ, ನೋಡಿದ್ದೆ. ಆಗ ರಂಗನಾಥ್ ಮತ್ತು ಮಂಜುಳಾ ಸಂಗಡಿಗರು ಜಗಳ ತೆಗೆದ ಮೇಲೆ ಇನ್ನೂ ಸ್ವಲ್ಪ ಜನ ಬಂದು ಜಗಳಕ್ಕೆ ಜಾಯಿನ್ ಆದರು. ಜಾಯಿನ್ ಆದಾಗ ತುಂಬ ಜನ ಇದ್ರು. ಅವರು, ಈ ಮಹಿಳೆ ಒಬ್ಬರೇ ಇದ್ದರು. ಆಗ ತುಂಬ ಜನ ಬಂದರೆ ಒಬ್ಬರ ಕೈಲಿ ಫೇಸ್ ಮಾಡಲಿಕ್ಕಾಗುತ್ತಾ? ಆಗಲ್ಲ, ಸಾಮಾನ್ಯವಾಗಿ ಆಗಲ್ಲ. ಆಗ ಏನು ಮಾಡಿದ್ರು, ಅಲ್ಲೇ ಇದ್ದಂತಹ ಚಪ್ಪಡಿ ಕಲ್ಲುಗಳನ್ನು ಎತ್ತಿ ಆ ಮಹಿಳೆಗೆ ಜಜ್ಜಿ ಬರ್ಬರವಾಗಿ ಭೀಕರವಾಗಿ ಹತ್ಯೆ ಮಾಡಿಬಿಟ್ರು ಆ ಮಹಿಳೆಯನ್ನು. ಅದು ನಿಜಕ್ಕೂ ಕೂಡ ನೆನೆಸ್ಕೊಂಡ್ರು ಕೂಡ ಈ ರೀತಿಯಾದಂತಹ ಅಮಾನವೀಯ ಕೃತ್ಯವನ್ನು ಮಾಡ್ತಾರ ಅನ್ನೋ ರೇಂಜ್ಗೆ ಫೀಲ್ ಆಗುತ್ತೆ ನೋಡಿ. ಆ ರೇಂಜ್ಗೆ ಅವರು ಆ ಕೃತ್ಯವನ್ನು ಮಾಡಿಬಿಟ್ಟಿದ್ರು ಸ್ನೇಹಿತರೆ. ಇದು 2010ರಲ್ಲಿ ನಡೆದಂತಹ ಘಟನೆ. ಆಗ
ಇದೆಲ್ಲ ಆಗಿತ್ತು. ಆದರೆ ನ್ಯಾಯ ಬರೋದು ತುಂಬ ತಡವಾಯಿತು ಅನ್ನಿಸ್ತು ನನಗೂ ಕೂಡ. 14 ವರ್ಷಗಳ ಕಾಲ ನೋಡಿ 6 ಜನ ಸತ್ತೇ ಹೋಗ್ಬಿಟ್ಟಿದ್ದಾರೆ. ಆದರೂ ಕೂಡ ನ್ಯಾಯ ಒಂದು ಒಳ್ಳೆ ತೀರ್ಪು ಬಂದಿದೆ ಅಂತ ಹೇಳ್ಬೋದು. ಜೀವಾವಧಿ ಶಿಕ್ಷೆ ಆಗಿದೆ. ನೋಡಿ ಕೆಲವರಿಗೆ ಊರಲ್ಲಿ ಹೆಂಗೆ ಗೊತ್ತಾ, ಒಂಟಿ ಮಹಿಳೆ ಇದ್ದಾರೆ, ಅವ್ರಿಗೆ ಯಾರ್ದು ಬಲ ಇಲ್ಲ, ಅವ್ರಿಗೆ ಯಾರ್ದು ಬೆಂಬಲ ಇಲ್ಲ, ಸಪೋರ್ಟ್ ಇಲ್ಲ. ಅಂದರೆ ಸ್ವಲ್ಪ ಸಪೋರ್ಟ್ ಇರೋರು, ಜನ ಬೆಂಬಲ ಇರೋರು, ಇವರೆಲ್ಲ ಅವ್ರ ಮೇಲೆ ಒಂಥರ ದೌರ್ಜನ್ಯ ಮಾಡೋದು ಜಾಸ್ತಿ ಸ್ನೇಹಿತರೆ. ಅದರಲ್ಲೂ ಕೂಡ ಏನಾದರೂ ಅವಿದ್ಯಾವಂತ ಮಹಿಳೆಯರು, ಅಷ್ಟು ತಿಳುವಳಿಕೆ ಇಲ್ಲದವರು, ಕಾನೂನಿನ ಜ್ಞಾನ ಗೊತ್ತಿಲ್ಲದೆ ಇರೋರು, ಇಂಥರ ಮೇಲಂತೂ ತುಂಬಾ ದೌರ್ಜನ್ಯ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಾನು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಿರೋದ್ರಿಂದ ಅಲ್ಲಿಯ ವಾಸ್ತವ ಸತ್ಯವನ್ನು ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಆದರೆ ಇವೆಲ್ಲ ನಿಲ್ಲಬೇಕು ಅಂದರೆ ಏನಾಗಬೇಕು ಗೊತ್ತಾ, ಪ್ರತಿಯೊಬ್ಬರೂ ಕೂಡ ಶಿಕ್ಷಣವನ್ನು ತಗೋಬೇಕು. ಏನಿದೆ ಕಾನೂನು ಅದನ್ನು ತಿಳ್ಕೋಬೇಕು. ಆ ಹೊನ್ನಮ್ಮ ಅವರಿಗೆ ತುಂಬ ದಿನ ಆದಮೇಲಾದರೂ ಕೂಡ ಒಂದು ನ್ಯಾಯ ಸಿಕ್ತು ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಇದರಲ್ಲಿ ನಿಮ್ಮ ಅನಿಸಿಕೆ ಏನಿದೆ ದಯಮಾಡಿ ಕಾಮೆಂಟ್ ಮಾಡಿ. ನಾನು ಇಂತಹ ಒಂದು ತೀರ್ಪುಗಳಿಗೆ ತುಂಬಾ ಸ್ವಾಗತಿಸ್ತೀನಿ. ಇಂತಹ ತೀರ್ಪುಗಳು ಬರಬೇಕು. ಇನ್ನು ಅವರಿಗೆ ಅಪರಾಧಿಗಳಿಗೆ ಹೈಕೋರ್ಟ್ಗೆ ಹೋಗ್ತಕ್ಕಂಥ ಒಂದು ಅವಕಾಶ ಇದೆ. ಹೈಕೋರ್ಟ್ಗೆ ಹೋಗ್ಬೋದು ಅವರು. ಹೈಕೋರ್ಟ್ ಏನಾಗುತ್ತೋ ಏನೋ ಗೊತ್ತಿಲ್ಲ, ಇನ್ನೂ ಹೋಗ್ಬೋದು. ಅವ್ರು ಹೋಗ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಸ್ನೇಹಿತರೆ, ನಾನು ಹೇಳೋದು ಇಷ್ಟೇ, ಯಾರೋ ನಿಮಗೆ ತೊಂದರೆ ಕೊಡ್ಬೋದೇನೋ, ಅಥವಾ ನಿಮ್ಮಿಂದ ನಿಮ್ಗೇನಾದರೂ ತೊಂದರೆ ಆಗ್ತಿದೆ ಅಂದರೆ ನೀವು ಅದನ್ನು ಕಾನೂನು ಮುಖಾಂತರ ಬಗೆಹರಿಸ್ಕೊಳಕ್ಕೆ ನೋಡಿ. ಕಾನೂನನ್ನು ಕೈಗೆತ್ಕೊಂಡ್ರೆ ಈ ರೀತಿ ಆಗುತ್ತೆ ಜೀವಾವಧಿ ಶಿಕ್ಷೆ. ಆದರೆ ಅಲ್ಲಿ ನಡೆದಿರೋದು ದೌರ್ಜನ್ಯನೇ ಬಿಡಿ, ಪೂರ್ತಿ ದೌರ್ಜನ್ಯ ಅದು. ಸ್ನೇಹಿತರೆ, ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಯಿತು ಅನ್ಕೊತೀನಿ. ಯಾಕೆ ಈ ಥರದ ವಿಡಿಯೋಗಳನ್ನೆಲ್ಲ ನಿಮ್ಮ ಮುಂದೆ ಇಡ್ತೀನಿ ಅಂತಂದರೆ, ಸಮಾಜದಲ್ಲಿ ಈ ಥರ ಆಗ್ತಾ ಇದೆ ಅನ್ನೋದನ್ನು ನೋಡಿ ಆದರೂ ಕೂಡ, ಜೀವಾವಧಿ ಶಿಕ್ಷೆ ಆಗುತ್ತೆ ಅನ್ನೋದು ಗೊತ್ತಾಗಾದರೂ ಕೂಡ ಎಷ್ಟೋ ಅಪರಾಧಗಳು ಕಡಿಮೆ ಆಗ್ತವೇನೋ ಅನ್ನೋ ಒಂದು ಅಭಿಪ್ರಾಯ ನಂದು. ಅದಕ್ಕೋಸ್ಕರ ನಾನು ಇಂಥವೆಲ್ಲ ಹೇಳ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದಕ್ಕಿಂತ ಶೇರ್ ಮಾಡಿ, ಸರಿಯಾ? ಹೆಚ್ಚೆಚ್ಚು ಜನಕ್ಕೆ ತಲುಪಲಿ ಇದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.